ಇವತ್ತು ಕೈಮಾ ಸಾರು ಮಾಡೋಣ ಅಂತ ನಮ್ಮ ಮನೇಲಿ ಅರ್ಧ ಕೆ ಜಿ ಕೈಮಾ ತೊಗೊಂಡಿದ್ದೀನಿ. ತೊಳೆದು ಅರಿಶಿನ ಹಾಕಿ ಉಪ್ಪು ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಸಾರಿಗೆ ಸಾಂಬಾರು ಸೊಪ್ಪು, ಈರುಳ್ಳಿ, ಬ್ಯಾಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ, ಮೆಣಸು ಹಾಕ್ಕೊಂಡಿದ್ದೀನಿ ಸಾರಿಗಿದು. ಇದು ಕೈಮಾ ಆಡಿಸ್ಲಿಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಅರಿಶಿನ, ಉಪ್ಪು, ಸಾಂಬಾರು ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ಇದು ಸಾರಿಗೆ ಕಾಯಿ ರೆಡಿ ಮಾಡಿದ್ದೀನಿ. 2 ಆಲೂಗಡ್ಡೆನೂ ಹಾಕ್ತೀನಿ ನಾನು. ಮಿಕ್ಸಿ ರೆಡಿ ಇದೆ, ರುಬ್ಕೊಬರೋಣ ಈಗ. ಕೈಮಾ ಸಾರಿಗೆ ಮಸಾಲೆ ಇರ್ತಿದ್ದೀನಿ. ಇದು ಕೈಮಾಗೆ ಹರ್ಕೊಂಡಿದ್ದೀನಿ. ನಾವು ಕಡಲೆ ಹಾಕಲ್ಲ, ಧನ್ಯ ಹಾಕಲ್ಲ ನಮ್ಮ ಕಡೆ. ಇದು ಸಾರಿಗೆ ಕಾಯಿ ಮತ್ತು ಟೊಮೆಟೊ ರುಬ್ಕೊಂಡಿದ್ದೀನಿ. ಕಿಡ್ನಿ, ಸ್ವಲ್ಪ ಮಟನ್ನ ಅದರ ಜೊತೆ ಮಿಕ್ಸ್ ಮಾಡ್ತೀವಿ. ಬರೀ ಕೈಮಾನೇ ಒಂದೇ ಅಲ್ಲ, ಸ್ವಲ್ಪ ಲಿವರು, ಕಿಡ್ನಿ ಅದನ್ನು ಹಾಕಿ ಆಲೂಗಡ್ಡೆ ಜೊತೆ 1-2 ವಿಶಿಲ್ ಹಾಕಿಸ್ಕೊಳ್ಬೇಕು. ಕೈಮಾ ಈಗ ರೆಡಿಯಾಗಿದೆ. ಈಗ ರುಬ್ಬಿದ್ದೀನಿ ಎಲ್ಲ ಹಾಕಿ. ಈಗ ಉಂಡೆ ಕಟ್ಟಿ ಈ ಥರ ಒಂದೊಂದೇ ಇಡೋದು. ಕೈಮಾ ಉಂಡೆ ಕಟ್ಟಿ ಎಲ್ಲ ರೆಡಿಯಾಗಿದೆ. ಕೈಮಾ ಅರ್ಧ ಕೆ ಜಿಗೆ 25-28 ಉಂಡೆ ಆಗಿದೆ. ಈ ಮಸಾಲೆನ ಕೈಮಾ ಸಾರಿಗೆ ಮಸಾಲೆನ ಹುರಿಬೇಕು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಎಲ್ಲ ಬೆಳ್ಳುಳ್ಳಿ, ಶುಂಠಿ ಇದರದೆಲ್ಲ ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ ಹುರಿಬೇಕು. ಅದು ಹಸಿ ವಾಸನೆ ಹೋದ್ಮೇಲೆ ನೀರು ಹಾಕಿ ಕೈಮಾ ಹಾಕಬೇಕು. ವಾಸನೆ ಹೋದ್ಮೇಲೆ ಬೆಂದಿರುವಂಥ ಲಿವರು, ಮಾಂಸ, ಆಲೂಗಡ್ಡೆ ಹಾಕಬೇಕು. ಹಸಿ ವಾಸನೆ ಹೋದ್ಮೇಲೆ ಹಾಕಿ ಸಾರಿ ಕುದಿಯುವಾಗ ಕೈಮಾ ಒಂದೊಂದೇ ಕೈಮಾ ಹಾಕಬೇಕು. ಕೈಮಾ ಒಡೆದೋಗೋದಿಲ್ಲ. ಅದು ಕಡಲೆ ಹಾಕ್ತಾರೆ ಕೆಲವರು, ನಾವು ಕಡಲೆ ಹಾಕಲ್ಲ. ಕಡಲೆ ಹಾಕದಿದ್ರೂ ಒಡೆದೋಗಲ್ಲ ಕೈಮಾ ಏನು. ಲಾಸ್ಟಿಗೆ ಈ ಸಬ್ಸಿಗೆ ಸೊಪ್ಪನ್ನ ಹೆಚ್ಚಿ ಲಾಸ್ಟ್ ಕೈಮಾ ಸಾರಿಗೆ ಹಾಕಬೇಕು. ತುಂಬ ಟೇಸ್ಟ್. ಕೈಮಾ ನೋಡಿಲ್ಲ, ಒಂದು ಒಡೆದೋಗಿಲ್ಲ. ನಾವು ಕಡಲೆ ಹಾಕಿಲ್ಲ, ಒಂದು ಕೈಮಾನು ಒಡೆದೋಗಿಲ್ಲ. ಈ ಚೆನ್ನಾಗಿ ಕೈಮಾ ಬೆಂದ ಮೇಲೆ ತೆಂಗಿನಕಾಯಿನೂ ಟೊಮೊಟೊನೂ ಸೇರಿಸ್ಬೇಕು. ಲಾಸ್ಟಿಗೆ ಕಾಯಿ ಟೊಮೊಟೊ ಲಾಸ್ಟಿಗೆ ಹಾಕಬೇಕು. ಕಾಯಿ ಟೊಮೊಟೊ ಲಾಸ್ಟಿಗೆ ಹಾಕಿದ್ಮೇಲೆ ಫಸ್ಟೇ ಕಾಯಿ ಟೊಮೊಟೊ ಹಾಕಬಾರ್ದು. ಎಲ್ಲ ಕೈಮಾ, ಮಾಂಸ, ಆಲೂಗಡ್ಡೆ ಎಲ್ಲ ಬೆಂದಿರುತ್ತಲ್ಲ, ಲಾಸ್ಟ್ ಕೈಮಾ ಹಾಕಿ ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪು, ಇಲ್ಲಾಂದರೆ ಸಬಾಕ್ಷಿ ಸೊಪ್ಪು ಅಂತಾರೆ, ಅರ್ಧ ಕಟ್ಟು ಹಾಕಬೇಕು ಲಾಸ್ಟಿಗೆ. ಇದೆಲ್ಲ ಕುದ್ದ ಮೇಲೆ ಕೈಮಾ ರೆಡಿ. ಓಕೆ.